ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಸಜ್ಜಿಗೆದ ಹೋಳಿಗೆ ಮಾಡ್ತಿದ್ದಾರೆ. ಅದು ಹೇಗೆ ಮಾಡೋದು ಅಂತ ನಾವು ನೋಡ್ಕೊಬರೋಣ ಬನ್ನಿ. ಒಂದು ಬೌಲ್ ತುಂಬ ಮೈದಾ ಹಿಟ್ಟು, ಬೆಲ್ಲ ಹಾಗೂ ಒಂದು ಬೌಲ್ ತುಂಬ ನೀರು, ಬೆನ್ಸಿ ರವೆ ಹಾಗೂ ಏಲಕ್ಕಿ ಪುಡಿ, ಅರಿಶಿಣ, ಅಡುಗೆಗೆ ಹಾಕುವಂಥ ಎಣ್ಣೆಯನ್ನು ನಾವು ತಗೋಬೇಕು. ಇದಿಷ್ಟು ಸಜ್ಜಿಗೆದ ಹೋಳಿಗೆಗೆ ಬೇಕಾದಂತಹ ಸಾಮಗ್ರಿಗಳು. ಮೊದಲನೇದಾಗಿ ಒಂದು ಬೇಸನ್ ಪುಟ್ಟಿಯನ್ನು ತೆಗೆದುಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕಿಕೊಂಡು ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅರಿಶಿಣವನ್ನು ಹಾಕಿದ ನಂತರ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಆ ಉಪ್ಪನ್ನು ಹಾಕಿದ ತಕ್ಷಣ ನಾವು 2 ಚಮಚೆ ಆಯಿಲನ್ನು, ಅಡುಗೆಗೆ ಹಾಕುವಂಥ ಆಯಿಲನ್ನು ಹಾಕಿ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಆ ಉಪ್ಪು, ಅರಿಶಿಣ ಮತ್ತು ಆಯಿಲ್ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆವಾಗ ಅದೆಲ್ಲ ನೀಟಾಗಿ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಇದಾದ ತಕ್ಷಣ ನಾವು ಈ ತೆಗೆದುಕೊಂಡಿರುವಂಥ ಹಿಟ್ಟನ್ನು ಅದಕ್ಕೆ ನಾವು ಆ ಹಿಟ್ಟಿಗೆ ಬೇಕಾದಷ್ಟು ನೀರನ್ನು ಹಾಕಿ ಅದನ್ನು ನಾವು ನೀಟಾಗಿ ಕಲಿಸ್ಕೊಂಡ್ರೆ ಅದು ಹಿಟ್ಟಾಗುತ್ತೆ. ನೀಟಾಗಿ ಅದನ್ನು ಕಲಿಸ್ಕೊಂಡ ತಕ್ಷಣ ಅದಕ್ಕೆ ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಾದ ತಕ್ಷಣ ಫ್ರೆಂಡ್ಸ್, ನಾವು ಈ ಒಂದು ಹಿಟ್ಟಿಗೆ ನಾವು 2 ಸ್ಪೂನ್ಸ್ ಆಫ್ ಆಯಿಲನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ಒಳಗಡೆ ಏನಾದ್ರು ಹಿಟ್ಟಿಟ್ಟು ಅಥವಾ ಗಟ್ಟಿಗಿದ್ರೆ ಅದೆಲ್ಲ ಬಿಟ್ಕೊಬಿಡುತ್ತೆ. ನೋಡಿ, ಈ ಥರ ನಾದ್ಕೊಂಡ್ಮೇಲೆ ನಾವು ಅದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡೋಣ. ಈ ಕಡೆ ಇವಾಗ ನಾವು ಒಂದು ಮೀಡಿಯಮ್ ಸೈಜ್ ಪಾತ್ರೆಯನ್ನು ತೆಗೆದುಕೊಂಡು ಅದು 2 ನಿಮಿಷ ಚೆನ್ನಾಗಿ ಅದನ್ನು ಕಾಯಿಸ್ಬಿಟ್ಟು ಅದಕ್ಕೆ ನಾವು ನೀರನ್ನು ಹಾಕಬೇಕು. ಅದನ್ನು ನೀರು ಹಾಕಿದ ತಕ್ಷಣ ಇನ್ನೊಂದು ಬೌಲ್ ವಾಟರನ್ನು ಹಾಕಬೇಕು. 2 ಬೌಲ್ ವಾಟರ್ ಹಾಕಿದ ತಕ್ಷಣ ಚೆನ್ನಾಗಿ ಕುದಿಯೋವರೆಗೂ ಕಾಯಬೇಕು. ಆ ಥರ ಕುದ್ಮೇಲೆ ನಾವು ಇನ್ನೊಂದು ಬೇರೆ ಬೌಲನ್ನು ತೊಗೊಂಡು ಆ ಬೌಲ್ ಒಳಗಡೆ ನಾವು 1 ಬೌಲ್ ಅಷ್ಟು ನೀರು ಹಾಕ್ಬಿಟ್ಟು ಆ ನೀರಿಗೆ ನಾವು ಬೆಲ್ಲವನ್ನು ಹಾಕಬೇಕು. ಬೆಲ್ಲವನ್ನು ಹಾಕಿದರೆ ಆ ಬೆಲ್ಲ ಪಾಕ ಆಗುತ್ತೆ. ಫ್ರೆಂಡ್ಸ್, ಅದಾದ ತಕ್ಷಣ ನಾವು ಬೆಲ್ಲವನ್ನು ಹಾಕ್ಕೊಂಡು ಆ ಬೌಲಲ್ಲಿ ನಾವು ಒಂದು 5 ನಿಮಿಷ ನೀಟಾಗಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಮುಂಚೆ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಈ ಕಡೆ ನಾವು ಆ ಬೌಲಲ್ಲಿ ನೀರು ಇಟ್ಕೊಂಡಿದ್ವಲ್ಲ, ಆ ನೀರನ್ನು ತಗೊಂಡು ಆ 2 ಬೌಲ್ ಏನು ನೀರು ಹಾಕ್ಕೊಂಡಿದ್ವಲ್ಲ, ಆ ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ನಾವು ಬೆನ್ಸಿ ರವೆ ಏನು ಇಟ್ಕೊಂಡಿರ್ತೀವಲ್ಲ, ಆ ಬೆನ್ಸಿ ರವೆನ ಹಾಕಿ ನೀಟಾಗಿ ಕಲಿಸ್ಬೇಕು. ಅದು ಉಪ್ಪಿಟ್ಟು ಥರ ಆಗಬೇಕು. ಆ ಥರ ಆಗುವವರೆಗೂ ನಾವು ಕಲಿಸ್ಬೇಕು. ಆ ಥರ ಕಲಿಸ್ಮೇಲೆ ಈ ಕಡೆ ನಾವು ಬೆಲ್ಲ ಪಾಕ ಆಯಿತು, ಆ ರವಾನ ನೀಟಾಗಿ ಕಲಿಸ್ಬಿಟ್ಟು ಈ ಕಡೆ ಇದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ಬೆಲ್ಲದ ಪಾಕವನ್ನು ಕುದಿಯೋಕ್ಕೆ ಬಿಡಬೇಕು. ಇದು ಉಪ್ಪಿಟ್ಟು ಥರ ಆಯಿತು. ಯಾದ ತಕ್ಷಣ ನಾವು ಆ ಪಾಕವನ್ನು ಇಟ್ಕೊಂಡಿರ್ತೀವಲ್ಲ ನೀಟಾಗಿ ಸೋಸ್ಕೋಬೇಕು. ನೋಡಿ, ಇದರಲ್ಲೆಲ್ಲ ಆ ಒಂದು ಏನೋ ಚಿಕ್ಕದು ಕಲ್ಲು ಇದ್ರೆ ಅದು ಸಿಗಾಕೊಳ್ಳುತ್ತೆ. ಇವಾಗ ನೆಕ್ಸ್ಟು ನಾವು ಉಪ್ಪಿಟ್ಟು ಥರ ಆಗಿರುವಂಥ ಈ ಒಂದು ಬೆನ್ಸಿ ರವೆಯನ್ನು ನಾವು ನೀಟಾಗಿ ಕಲಿಸ್ಕೊಂಡಿದ್ದೀವಲ್ಲ, ಕಲಿಸ್ಕೊಂಡಾದ ತಕ್ಷಣ ಅದಕ್ಕೆ ನಾವು ಬೆಲ್ಲದ ಪಾಕವನ್ನು ಮಿಕ್ಸ್ ಮಾಡಬೇಕು. ಇದು ಬೆಲ್ಲದ ಪಾಕವನ್ನು ಮಿಕ್ಸ್ ಮಾಡಿದ್ರೆ ಇದು ಹೂರ್ಣ ಥರ ಆಗುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಲರ್ ಯೆಲ್ಲೋ ಕಲರ್ ಅಲ್ಲಿ ಬರುತ್ತೆ, ಡಾರ್ಕ್ ಯೆಲ್ಲೋ ಕಲರಲ್ಲಿ. ನೋಡಿ, ಈ ಥರ ಆಗುತ್ತೆ ಆ ಹೂರ್ಣ. ನೋಡಿ, ಈ ಥರ ಕಲಿಸ್ಕೊಂಡು ಅದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದನ್ನು ಕಲಿಸ್ಕೊಂಡು ನೀಟಾಗಿ ಅದು ಸ್ವಲ್ಪ ಕುದಿಯೋಕ್ಕೆ ನಾವು ಬಿಟ್ಬಿಡಬೇಕು. ಒಂದು 5-10 ನಿಮಿಷ ಆದ ತಕ್ಷಣ ತೋರಿಸ್ಕೊಡ್ತಾರೆ ನೋಡಿ. ಉಂಡೆ ಮಾಡಿ ಇಟ್ಟು ಹೋಳಿಗೆ ಮಾಡಬೇಕು. ಏನಂತಾರೆ ಇದನ್ನು? ಸೊಚ್ಚುಕದು ಹೋಳಿಗೆ ಅಂತಾರೆ. ನಮ್ಮ ಕಡೆ ನಾವು ಇದೇ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಸೊಚ್ಚುಕದು ಹೋಳಿಗೆ ಬೇಕಾದ್ರೆ ನೆನ್ಸ್ಕೊಂಡಾಗ ಮಾಡ್ಕೊಂಡು ಹೋದಿದ್ದು ಸೊಚ್ಚುಕದು ಹೋಳಿಗೆ. ಸೊಚ್ಚುಕು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಅದಾದಮೇಲೆ ನಾವು ಈ ಒಂದು ಹಿಟ್ಟನ್ನು ನಾವು ತೊಗೊಂಡು ಅದನ್ನು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಹೇಗೆ ನಾವು ಚಪಾತಿ ಮಾಡ್ತೀವೋ ಅದೇ ರೀತಿ ನಾವು ರೌಂಡಾಗಿ ಅದನ್ನು ನಾವು ಲಟ್ಟಿಣಿಗೆ ತೊಗೊಂಡು ಅದನ್ನು ನಾವು ಚಪಾತಿ ಥರನೇ ಸೇಮಾಗಿ ಅದನ್ನು ಲಟ್ಟಿಸ್ಕೋಬೇಕು. ನಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಸೈಜಲ್ಲಿ ಲಟ್ಟಿಸ್ಕೋಬೋದು, ಚಿಕ್ಕದು ಬೇಕಂದರೆ ಚಿಕ್ಕ ಸೈಜಲ್ಲಿ ನಾವು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಇಲ್ಲಾಂದರೆ ಅದು ಅರ್ಧೋಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನಾವು ಅದನ್ನು ನಿಧಾನಕ್ಕೆ ಲಟ್ಟಿಸ್ಕೊಂಡು ನೋಡಿ ಈ ಥರ ನಾವು ಇದನ್ನೆಲ್ಲ ನೀಟಾಗಿ ಲಟ್ಟಿಸ್ಕೊಂಡ ನಂತರ ಇದನ್ನು ಈ ಒಂದು ಪೇಪರ್ ಶೀಟನ್ನು ತೊಗೊಂಡು ನಾವು ಅದನ್ನು ತೆಗೆದ್ಮೇಲೆ ನಿಧಾನಕ್ಕೆ ಹಾಕಿ ನಿಧಾನಕ್ಕೆ ಬಿಡಬೇಕು. ನಿಧಾನಕ್ಕೆ ಅದನ್ನ ಒಂದೊಂದೇ ಸ್ವಲ್ಪ ಇಳಿತಾ ಬಿಟ್ಟರೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಆವಾಗ ನಮ್ಮ ಸಜ್ಜಿಗೆ ಹೋಳಿಗೆ ರೆಡಿ ಆಗುತ್ತೆ. ಅದಾದ ನಂತರ ಅದರ ಮೇಲೆ ನಾವು ಸ್ವಲ್ಪ ಆಯಿಲನ್ನು ಹಾಕ್ಕೋಬೇಕು. ಆಯಿಲನ್ನು ಹಾಕಿ ಇದನ್ನು ನಾವು ಇನ್ನೊಂದು ಸೈಡನ್ನು ಬೆನ್ಸ್ಕೋಬೇಕು. ನಿಧಾನಕ್ಕೆ ತೆಗಿಬೇಕು, ಇಲ್ಲ ಅರ್ಧೋಗೋ ಚಾನ್ಸಸ್ ಇರುತ್ತೆ.
ಸೊ ನೋಡ್ತಾ ಇದ್ದೀರಾಗ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಸೊ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ನೋಡೋಣ. ನೋಡಿ ಸಜ್ಜಕದ ಹೋಳಿಗೆ ರೆಡಿ ಆಯಿತು. ಸೊ ಬನ್ನಿ ಟೇಸ್ಟ್ ಮಾಡೋಣ. ನೀವು ಸಹ ಟ್ರೈ ಮಾಡಿ. ಇದು ಹಿಂಗ ತುಪ್ಪ ಹಚ್ಚಿಕೊಂಡು ಊಟ ಮಾಡ್ಬೇಕು. ಎಷ್ಟು ರುಚಿ ಇದೆ ನೋಡಿದು. ಸೂಪರ್ ಆಗಿದಾವ. ಸೂಪರ್ ಆಗೈತೆ. ನೀನ್ ನೋಡಮ್ಮ, ಸಜ್ಜಕದ ಹೋಳಿಗೆ ತುಪ್ಪದಾಗ ಹಚ್ಚಿಕೊಂಡು ಉಣ್ಬೇಕು. ಇದು ನೋಡಿ ಎಷ್ಟು ರುಚಿ ಐತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೋದ್ ಸತಿ ನಾವು ಸಜ್ಜಕದ ಉಂಡೆ ಹೇಗ್ ಮಾಡೋದಂತ ತೋರಿಸಿದ್ವಿ. ಈ ಸತಿ ನಾವು ಸಜ್ಜಕದ ಹೋಳಿಗೆ ಹೇಗ್ ಮಾಡೋದಂತ ನಿಮಗೆ ತೋರಿಸಿದೀವಿ. ಇದನ್ನ ನೀವು ಸಹ ಟ್ರೈ ಮಾಡಿ. ಹಬ್ಬದಲ್ಲಿ ಈ ತರ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ರುಚಿ ಐತೆ ನೋಡಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಸೂಪರ್ ಸೂಪರ್ ಸೂಪರ್. ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.